ಸಿಎಂ ಆಯ್ತು. ಸಿಎಂ ಭೇಟಿಗೆ ದರ್ಶನ್ ಧರ್ಮಪತ್ನಿ ಅವಕಾಶವನ್ನ ಕೇಳಿದ್ದಾರೆ. ಸಿಎಂ ಭೇಟಿಗೆ ಟೈಮ್ ಅನ್ನ ಕೇಳಿದ್ದಾರೆ ದರ್ಶನ್ ಪತ್ನಿ. ಇವತ್ತು ಸಂಜೆ ಸಿಎಂ ಭೇಟಿಯಾಗಲಿದ್ದಾರೆ ವಿಜಯಲಕ್ಷ್ಮಿ. ನಿನ್ನೆ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ರು. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ಕಾನೂನಿನ ನೆರವನ್ನ ಕೇಳೋದಕ್ಕೆ ಮುಂದಾದ್ರ ದರ್ಶನ್ ಪತ್ನಿ ಅನ್ನುವಂತಹ ಪ್ರಶ್ನೆ. ಸಿಎಂ ಭೇಟಿಗೆ ಟೈಮ್ ಕೇಳಿದ್ದಾರೆ ದರ್ಶನ್ ಪತ್ನಿ. ಇದು ಕುತೂಹಲ ಕಾರಣವಾಗ್ತಾ ಇದೆ. ನಿನ್ನೆ ನಿರ್ದೇಶಕ ಪ್ರೇಮ್ ಜೊತೆಗೆ ದಿನಕರ್ ತೂಗುದೀಪ್ ಜೊತೆಗೆ ವಿಜಯಲಕ್ಷ್ಮಿ ಮೂವರು ಕೂಡ ಡಿಸಿಎಂ ಅವರನ್ನ ಭೇಟಿ ಮಾಡಿದ್ರು. ಡಿಸಿಎಂ ಭೇಟಿಗೂ ಮೊದಲು ರಾಮನಗರದ ಉತ್ಸವದಲ್ಲಿ ಈ ವಿಚಾರವನ್ನ ಡಿಸಿಎಂ ಪ್ರಸ್ತಾಪ ಮಾಡಿದ್ರು. ನಿನ್ನೆ ಭೇಟಿಯ ನಂತರ ಮಗನ ಎಜುಕೇಷನ್ಗಾಗಿ ನಾವು ಡಿಸಿಎಂ ಅವರನ್ನ ಭೇಟಿಯಾಗಿದ್ವಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಈಗ ಸಿಎಂ ಅವರನ್ನ ಭೇಟಿ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತಹದ್ದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆ ಪೊಲೀಸರ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಮತ್ತೊಂದು ಕಡೆ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ದಿನಗಣನೆ ಆರಂಭ ಆಗಿದೆ. ಈ ಬೆನ್ನಲ್ಲೇ ಮನೆ ಊಟಕ್ಕಾಗಿ ಪರದಾಡ್ತಾ ಇದ್ದಾರೆ ದರ್ಶನ್ ಜೈಲಿನಲ್ಲಿ. ಎಲ್ಲ ಬೆಳವಣಿಗೆಗಳ ನಡುವೆ ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಬ್ಯಾಕ್ ಟು ಬ್ಯಾಕ್ ರಾಜಕಾರಣಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಗೆ ಮುಂದಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ನಿನ್ನೆ ಡಿಸಿಎಂ ಅವರನ್ನ ಭೇಟಿಯಾಗಿದ್ರು. ಇವತ್ತು ಸಿಎಂ ಸಿದ್ದರಾಮಯ್ಯನವರ ಭೇಟಿಗೆ ಅವಕಾಶ ಕೇಳಿದ್ದಾರೆ. ಈ ಭೇಟಿಯ ಹಿಂದಿನ ರಹಸ್ಯ ಏನಿರಬಹುದು ಉದ್ದೇಶ ಅಂತ? ಪ್ರೇಮ್, ಭೇಟಿಗೆ ಸಮಯಾವಕಾಶವನ್ನ ಕೇಳಿದರೆ ಇದುವರೆಗೂ ಕೂಡ ಸಿಎಂ ಕಚೇರಿಯಿಂದ ಯಾವುದೇ ಕನ್ಫರ್ಮೇಶನ್ ಅನ್ನ ಕೊಟ್ಟಿಲ್ಲ. ಆದ್ರೆ ಮುಖ್ಯಮಂತ್ರಿಗಳ ಭೇಟಿಯನ್ನ ಮಾಡಬೇಕು ಅನ್ನುವಂಥದ್ದು ವಿಜಯಲಕ್ಷ್ಮಿ ಮತ್ತೆ ದಿನಕರ್ ತೂಗುದೀಪ್ ಇಬ್ಬರು ಕೂಡ ಒಟ್ಟಿಗೆ ಬಂದು ಭೇಟಿ ಮಾಡ್ತೀವಿ ಅನ್ನುವಂಥ ಸಮಯಾವಕಾಶವನ್ನು ಕೇಳಿದ್ದಾರೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ರು. ಸಹಜವಾದ ಕುತೂಹಲ ಆಗಿತ್ತು. ಆದ್ರೆ ಅದು ಮಗನ ಶಾಲೆಯ ವಿಚಾರ ಅನ್ನುವಂಥ ಸಮರ್ಥನೆಯನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ರು. ಆದ್ರೆ ಬೇರೆ ವಿಚಾರಗಳು ಕೂಡ ಸಹಜವಾಗಿ ಚರ್ಚೆ ಆಗಿರಬಹುದು ಭೇಟಿಯ ಸಂದರ್ಭದಲ್ಲಿ. ಇವತ್ತು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ಬೇಕು ಅಂತ ಬಯಸ್ತಾ ಇದ್ರೆ ಯಾವ ಕಾರಣಕ್ಕೆ ಎಂದು ಸಹಜವಾದ ಕುತೂಹಲ ಇದ್ದೇ ಇರುತ್ತೆ. ಬಹುತೇಕ ಆಗಿರುವಂತ ಎಲ್ಲಾ ಘಟನೆಗಳು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಭೇಟಿಗೆ ಬಯಸಿರಬಹುದು. ಆದ್ರೆ ಇದುವರೆಗೂ ಅಧಿಕೃತವಾಗಿ ಸಿಎಂ ಕಚೇರಿಯಿಂದ ಅವರಿಗೆ ಯಾವುದೇ ಸಮಯವನ್ನು ಕೂಡ ನಿಗದಿಪಡಿಸಿಲ್ಲ. ಪ್ರೇಮ್, ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ನಿನ್ನೆ ಸುದೀರ್ಘವಾಗಿ 1.5 ಗಂಟೆಗಳ ಕಾಲ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚೆ ಆಗಿತ್ತು. ಆ ಭೇಟಿ ಮುಗಿದ ಬಳಿಕ ಇವತ್ತು ಸಿಎಂ ಅವರನ್ನ ಭೇಟಿ ಆಗ್ಲಿಕ್ಕೆ ಕಾಲಾವಕಾಶವನ್ನ ಕೇಳಿದ್ದಾರೆ ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು. ಈ ಭೇಟಿಗೆ ಸಿಎಂ ಸಿದ್ದರಾಮಯ್ಯನವರು ಅವಕಾಶವನ್ನ ಕೊಡ್ತಾರಾ? ಅವಕಾಶವನ್ನ ಕೊಟ್ಟಿದ್ದೇ ಆದ್ರೆ ದರ್ಶನ್ ಅವರ ವಿಚಾರಕ್ಕೆ ಇಲ್ಲಿ ಪ್ರಸ್ತಾಪ ಆಗುತ್ತಾ? ಇದು ಈಗಿರುವಂತಹ ಕುತೂಹಲದ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡೋದಕ್ಕೆ ಟೈಮ್ ಅನ್ನ ಕೇಳಿದ್ದಾರೆ. ಮಗನ ವಿದ್ಯಾಭ್ಯಾಸದ ಚರ್ಚೆಗಾಗಿ ನಿನ್ನೆ ಭೇಟಿಯಾಗಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು. ಡಿಕೆ ಸ್ಕೂಲ್ನಲ್ಲಿ ಅಡ್ಮಿಷನ್ಗಾಗಿ ನೇರವಾಗಿ ಭೇಟಿಯಾಗಿದ್ರು. ಇವತ್ತು ದರ್ಶನ್ ಪತ್ನಿ ಸಿಎಂ ಭೇಟಿ ಆಗ್ತಾ ಇರೋದು ಯಾಕೆ? ಕುತೂಹಲ ಕೆರಳಿಸಿದೆ ಸಿಎಂ ವಿಜಯಲಕ್ಷ್ಮಿ ಭೇಟಿಯ ವಿಚಾರ. ಮಗನ ವಿದ್ಯಾಭ್ಯಾಸದ ಚರ್ಚೆಗಾಗಿ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯನವರನ್ನ ಯಾಕೆ ಭೇಟಿ ಆಗ್ತಾ ಇದ್ದಾರೆ? ದರ್ಶನ್ ಪ್ರಕರಣದಲ್ಲಿ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದೆ ಸರ್ಕಾರ. ಹಾಗಾಗಿಯೇ ಈಗ ಕಾನೂನಿನ ಕುಣಿಕೆಯಲ್ಲಿ ದರ್ಶನ್ ಸಿಲುಕಿಕೊಂಡಿರುವಂಥದ್ದು. ದರ್ಶನ್ ಅವರಿಗೆ ಚಾರ್ಜ್ ಶೀಟ್ ಸಲ್ಲಿಕೆಯ ಸಂದರ್ಭದಲ್ಲಿ ಅವರ ಪಾತ್ರ ಯಾವ ರೀತಿ ಇದೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಹಾಗಾಗಿ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ವಿಜಯಲಕ್ಷ್ಮಿ ಭೇಟಿ ಆಗ್ತಾ ಇರೋದು, ಅವಕಾಶ ಕೇಳಿರೋದು ಕುತೂಹಲ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಕೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದಂತಹ ಸಂದರ್ಭದಲ್ಲಿ ಮಗನ ಶಾಲೆಯ ವಿಚಾರಕ್ಕೆ 1.5 ಗಂಟೆ ಚರ್ಚೆಯನ್ನು ನಡೆಸಿರ್ತಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರ ಭೇಟಿಗೆ ಅವಕಾಶ. ಬ್ಯಾಕ್ ಟು ಬ್ಯಾಕ್ ಪ್ರಭಾವಿಗಳನ್ನ ಭೇಟಿಯಾಗೋದ್ರ ಹಿಂದಿರುವಂತಹ ಪ್ಲಾನ್ ಏನಿರಬಹುದು, ರಹಸ್ಯ ಏನಿರಬಹುದು ಅಂತ? ಪ್ರೇಮ್, ಒಂದು ಸ್ಪಷ್ಟ, ನಿನ್ನೆಯ ಭೇಟಿಯು ಕೂಡ ಸಹಜವಾಗಿ ಕುತೂಹಲ ಮೂಡಿಸಿತ್ತು. ಯಾಕೆ ಭೇಟಿ ಆದ್ರು ಅನ್ನುವಂಥದ್ದು. ಮತ್ತೆ ಅಧಿಕಾರದಲ್ಲಿ ಇರುವಂತಹ ಸರ್ಕಾರದ ಪವರ್ ಸೆಂಟರ್ 1 and 2 ಇವರಿಬ್ಬರನ್ನು ಕೂಡ ಭೇಟಿ ಆಗ್ಲಿಕ್ಕೆ ಅವ್ರು ಮುಂದಾಗಿರೋದು ಯಾಕೆ ದರ್ಶನ್ ಅವರ ಪತ್ನಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಒಂದು ಹಂತದಲ್ಲಿ ಇಡೀ ಘಟನೆಯಲ್ಲಿ ಕಾನೂನಾತ್ಮಕವಾಗಿ ನಡೀತಿರುವಂತಹ ಪ್ರಕ್ರಿಯೆಗಳೇನಿರ್ಬೋದು ಅಥವಾ ಇನ್ನೆಲ್ಲವೂ ಕೂಡ ತೀರ್ಮಾನ ಆಗ್ಬೇಕಾಗಿರುವಂತ ಕೋರ್ಟ್ ಅಲ್ಲಿ, ಅದ್ರ ಮಧ್ಯೆ ಚಾರ್ಜ್ ಶೀಟ್ ಕೂಡ ಆಗ್ಬೇಕಾಗುತ್ತೆ. ಅವೆಲ್ಲ ಒಂದು ಹಂತ ಅಷ್ಟೇ. ಅದು ಸೇಮ್ ಅಥವಾ ಇವ್ರು ಭೇಟಿ ಆದ ಕೂಡಲೇ ಅದಕ್ಕೂ ಇದಕ್ಕೂ ಏನೋ ಒಂದು ಸಂಬಂಧ ಇದೆ ಅಂತ ಹೇಳಲಿಕ್ಕೂ ಸಾಧ್ಯ ಇರಲ್ಲ. ಆದ್ರೆ ನಿನ್ನೆಯ ಭೇಟಿ ಸಂದರ್ಭದಲ್ಲಿ ಸಹಜವಾಗಿಯೇ ಮಗನ ಶಾಲೆಯ ವಿಚಾರವನ್ನ ಅಂತ ಹೇಳಿದ್ರು. ಇವತ್ತಿನ ಸಿಎಂ ಭೇಟಿಗೆ ಸಮಯಾವಕಾಶವನ್ನ ಕೇಳಿದ್ರೆ ಅನ್ನೋದು ಬಿಟ್ರೆ
ಯಾವ ಕಾರಣಕ್ಕಾಗಿ ಆಗ್ತಾ ಇದ್ದಾರೆ ಅಥವಾ ಬೇರೆ ಏನಾದ್ರೂ ವಿಚಾರಗಳು ಇದಾವ ಭೇಟಿ ಮಾಡಿ ಮಾತನಾಡುವಂತದ್ದು, ಅವರಿಗೆ ನೆರವು ಬೇಕಾಗಿರುವಂತದ್ದು, ಅಂದ್ರೆ ಬೇರೆ ವಿಚಾರದಲ್ಲೂ ಕೂಡ ಭೇಟಿ ಮಾಡುವ ಸಾಧ್ಯತೆ ಇರುತ್ತೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಹಜವಾಗಿ ಈ ಘಟನೆ ಆದ ನಂತರದಲ್ಲಿ ಇಂಥ ಒಂದು ಭೇಟಿ ಮಾಡುವ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ವಿಮರ್ಶೆಗಳು ಕೂಡ ಕೇಳಿ ಬರಬಹುದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಲಿಕ್ಕೆ, ತನಿಖೆಯನ್ನು ನಿಲ್ಲಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಕೈಯಿಂದಲೂ ಕೂಡ ಸಾಧ್ಯ ಇಲ್ಲ. ದರ್ಶನ್ ಅವರ ತಪ್ಪು, ಅವರು ಮಾಡಿರುವಂತಹದ್ದು ತಪ್ಪೇ ಅನ್ನೋದಾದರೆ ಅದನ್ನು ಕೋರ್ಟ್ ನಿರ್ಧರಿಸುತ್ತೆ. ಬಟ್ ಗಂಡನನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕೋ ಆ ಪ್ರಯತ್ನಗಳನ್ನು ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಮಾಡ್ತಾ ಇರೋದು ಸ್ಪಷ್ಟವಾಗಿ ಗೋಚರವಾಗ್ತಾ ಇರುವಂಥದ್ದು. ನಿನ್ನೆ DCM DK ಶಿವಕುಮಾರ್ ಅವರನ್ನು 1.5 ಗಂಟೆ ತಾಸು ಮಾತುಕತೆ ಆಡಿರುವಂತಹದ್ದು ಮಗನ ಎಜುಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದರೂ ಕೂಡ ದರ್ಶನ್ ವಿಚಾರ ಪ್ರಸ್ತಾಪವಾಗಿರುವಂತಹ ಸಾಧ್ಯತೆ ಇದೆ. ಇವತ್ತು CM ಸಿದ್ದರಾಮಯ್ಯ ಅವರನ್ನು ಕಾಲಾವಕಾಶ ಕೇಳಿದ್ದಾರೆ. ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.